ಒಂದು ನಿಮಿಷ ನೀರು ತೊಗೊಂಬರ್ತೀನಿ. ಆಮೇಲೆ ನೀನ್ ಎಲ್ಲೇ ಇದ್ಯಾ? ನೀನ್ ಹೋಗ್ಲಿಲ್ವಾ? ನಾನೆಲ್ಲಿಗೆ ಹೋಗ್ಬೇಕಾಗಿತ್ತಕ್ಕ? ಅಲ್ಲ, ಮಂತ್ರ ಅದೇನೋ ಫ್ರೆಂಡ್ ಮದ್ವೆ ಅಂತ ಹೋದ್ಲಲ್ಲ, ನೀನು ಹೋಗ್ಬೇಕಾಗಿತ್ತಲ್ವಾ? ಫ್ರೆಂಡ್ ಮದ್ವೆನಾ? ಹೌದಾ? ನನ್ನ ಹತ್ರ ಏನು ಹೇಳಿಲ್ವಲ್ಲ ಮಂತ್ರ. ಯಾವಾಗಾದ್ರೂ ಎಲ್ಲಾದ್ರೂ ಹೋಗೋದಿದ್ರೆ ನನಗೆ ಹೇಳ ಹೋಗ್ತಿದ್ಲು, ಆದ್ರೆ ಈ ಸರಿ ಏನು ಹೇಳಲೇ ಇಲ್ವಲ್ಲ. ಹೌದಾ? ಹೇಳ್ದೆ ಹೋಗಿದ್ದಾಳ? ಅಂದ್ರೆ ಯಾರ ಮದ್ವೆನೂ ಇಲ್ಲ ಅಂತ ಹೇಳ್ತಿದ್ಯಾ? ಹೌದು ಅಕ್ಕ, ನಮ್ಮಿಬ್ರು ಫ್ರೆಂಡ್ಸ್ ಅಲ್ಲಿ ಯಾರ ಮದ್ವೆನೂ ನಡೀತಾ ಇಲ್ವಲ್ಲ. ಹೌದಾ? ಇಲ್ಲಮ್ಮ, ಮಂತ್ರ ಫ್ರೆಂಡ್ ಮದ್ವೆ ಅಂತ ಹೇಳಿ ಸುಶಾಂತ್ನ ಮದ್ವೆ ಕರ್ಕೊಂಡು ಹೋದ್ಲು, ಅದಕ್ಕೆ ಕೇಳ್ದೆ ಅಷ್ಟೇ. ಓ, ಮೋಸ್ಟ್ಲಿ ಸುಶಾಂತ್ ಸರ್ ಫ್ರೆಂಡ್ ಮದ್ವೆ ಇರಬೇಕು. ಅವ್ರ ಫ್ರೆಂಡ್ ಮದ್ವೆಗೆ ನನ್ನನ್ನೇ ಯಾಕೆ ಕರೀತಾರೆ? ಏನೋ ಅಪ್ಪ, ನಿಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ ಇರ್ಬೋದು ಅಂತ ಕೇಳ್ದೆ ಅಷ್ಟೇ. ಆಮೇಲೆ ನೀನು ಮತ್ತೆ ಮಂತ್ರ ಇಬ್ರು ಕಾಲೇಜಿಂದನೂ ಫ್ರೆಂಡ್ಸಾ ಇಲ್ಲ ಸ್ಕೂಲಿಂದನೂ ಫ್ರೆಂಡ್ಸಾ? ಎರಡೂ ಅಲ್ಲ ಅಕ್ಕ. ಅಂದ್ರೆ ಒಂದೇ ಊರ್ನವ್ರಾ? ನಿಮ್ದು ಯಾವ ಊರು? ಇಲ್ಲ, ನಾವಿಬ್ರು ಒಂದೇ ಊರಲ್ಲ. ನಂದು ಬೇರೆ ಊರು, ಅವಳದು ಬೇರೆ ಊರು. ಹಾಗಾದ್ರೆ ನಿಮ್ಮ ಊರು ಯಾವುದು, ಮಂತ್ರ ಊರು ಯಾವುದು? ಅವ್ರೂರು ಯಾವುದು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನನ್ ದೊಡ್ಡಬಳ್ಳಾಪುರ. ಓ ಹೌದಾ? ಮತ್ತೆ ನೀವಿಬ್ರು ಹೇಗ್ ಫ್ರೆಂಡ್ಸ್ ಆದ್ರೆ? ಅಂದ್ರೆ ಜೊತೆಗೆ ಓದಿಲ್ಲ, ಕಾಲೇಜ್ಗೆ ಹೋಗಿಲ್ಲ? ಇಲ್ಲ, ನಾವಿಬ್ರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ, ಹಾಗಾಗಿ ಇಬ್ರು ಫ್ರೆಂಡ್ಸ್ ಆದ್ವಿ. ಓಹೋ, ಯಾವ ಕಂಪನಿಮಾ? ಈಗ ಆ ಕಂಪ್ನಿನ ಮುಚ್ಚಿಬಿಟ್ಟಿದ್ದಾರೆ ಅಕ್ಕ, ಯಾಕಂದ್ರೆ ಅದು ದೊಡ್ಡ ಫೇಕ್ ಕಂಪ್ನಿ, ಹಾಗಾಗಿ ಲಾಸ್ ಆಗೋಯ್ತು. ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟು ನಾನು ಬೇರೆ ಕೆಲ್ಸಕ್ಕೆ ಸೇರ್ಕೊಂಡೆ. ಈಗ ಅವಳು ನಿಮ್ಮ ಮನೇಲಿದ್ದಾಳೆ, ನಿಮ್ಗೆ ಗೊತ್ತಲ್ಲ. ಓ, ಅಂದ್ರೆ ಈಗ ಕಂಪನಿ ಇಲ್ಲ, ಅದು ಫೇಕ್ ಕಂಪನಿ. ಹಾ. ಆಮೇಲೆ ನಿಮ್ ಮಂತ್ರಂಗೆ ಬಂಧು ಬಳಗ, ತಂದೆ ತಾಯಿ ಯಾರಾದ್ರೂ ಇದ್ದಾರಾ? ಅಂದ್ರೆ ಸ್ವಂತದವ್ರು ಯಾರಾದ್ರೂ ಇದ್ದಾರಾ? ಏನಕ್ಕ, ನನ್ನ ಹತ್ರ ಯಾಕೆ ಇಷ್ಟೊಂದು ಎಂಕ್ವೈರಿ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಎಂಕ್ವೈರಿ ಮಾಡೋ ಬದಲು ಮಂತ್ರನ ಹತ್ರನೇ ಕೇಳ್ಬೋದಿತ್ತಲ್ಲ. ಅಯ್ಯೋ, ಅದಕ್ಕೆಲ್ಲ ಎಲ್ಲಮ್ಮ ಟೈಮ್ ಇರತ್ತೆ. ಆಫೀಸಿಗೆ ಹೋಗ್ಬೇಕು, ಮನೆಗೆ ಬಂದ್ಮೇಲೆ ಅದು ಇದು ಅಂತ ಕೆಲ್ಸ ಎಲ್ಲ ಇರತ್ತಲ್ಲ, ಹಾಗಾಗಿ. ಪರವಾಗಿಲ್ಲ ಬಿಡಿ ಅಕ್ಕ, ಯಾವ ಪ್ರಶ್ನೆನೂ ಮನ್ಸಲ್ಲಿ ಇಟ್ಕೋಬಾರ್ದು, ಕೇಳಿ ಉತ್ತರ ತಗೋಬಿಡ್ಬೇಕು, ಆಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಆದ್ರೆ ಪಾಪ ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಲ್ಲ? ಅಯ್ಯೋ, ಹಾಗೇನೂ ಇಲ್ಲಮ್ಮ, ಸುಮ್ನೆ ಒಂದೆರಡು ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ. ಅಕ್ಕ, ಮಂತ್ರಕ್ಕೊಂದ್ಸರಿ ಫೋನ್ ಮಾಡಿ ಕೇಳಲಾ? ಅಯ್ಯೋ ಬೇಡಮ್ಮ. ಹೋಗ್ಲಿ, ನೀವು ಬಂದು ಈ ತರ ವಿಚಾರಿಸಿದ್ರಿ ಅಂತ ಹೇಳ? ಅಯ್ಯಯ್ಯೋ ಬೇಡಮ್ಮ. ಯಾಕೆ? ಹೇಳಿದ್ರೆ ಏನ್ ತಪ್ಪು? ಅಲ್ಲ, ಸುಮ್ನೆ ಯಾಕೆ ಅಂತ, ಕುಮಾರಿನ್ ಹುಡ್ಕೊಂಡ್ ಬಂದಾಗ ನೀನ್ ಸಿಕ್ದೆ, ಒಂದೆರಡು ನಿಮಿಷ ನಿನ್ ಜೊತೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ದೆ ಅಷ್ಟೇ ಅಮ್ಮ. ವಿಷಯ ಅವಳಿಗೆ ಗೊತ್ತಾದ್ರೆ ಸುಮ್ನೆ ಬೇಜಾರ್ ಮಾಡ್ಕೋತಾಳೆ. ಆಗ್ಲೇ ನೀನ್ ಹೇಳ್ದ್ಯಲ್ಲ, ಅವಳನ್ನೇ ಕೇಳ್ಬೋದಾಗಿತ್ತು ಅಂತ, ಆತರ ನನ್ನೇ ಕೇಳ್ಬೋದಾಗಿತ್ತು ಅಂತ ಅವಳು ಅನ್ಕೊಂಡ್ಬಿಟ್ರೆ ಅಲ್ವಾ, ಅದಕ್ಕೆ. ನನ್ ಬಗ್ಗೆ ವಿಚಾರಿಸೋದಕ್ಕೆ ಇವಳು ಗಗನನ್ ಮನೆವರೆಗೂ ಹೋಗಿದಳ. ಗಗನನ್ ಮನೆ ಅಡ್ರೆಸ್ ಇವಳಿಗೆ ಹೇಗ್ ಸಿಕ್ತು? ಸರಿ, ಹಾಗಾದ್ರೆ ನಾನ್ ಬರ್ಲಾ? ಅಲ್ಲ, ನಿಮಗ್ ಕಾಫಿ ಟೀ ಸ್ವಲ್ಪ ಹೊತ್ತಿರಿ, ಅಡ್ಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಏನು ಬೇಡ, ಇನ್ನೊಂದ್ಸಲ ಬಂದಾಗ ಕುಡಿತೀನಿ. ಸರಿ ಅಕ್ಕ. ಬರ್ತೀನಿ ಗಗನ. ಹಾ, ಥ್ಯಾಂಕ್ ಯು ಸೋ ಮಚ್. ಮನೆಯಂತೂ ತುಂಬಾ ಚೆನ್ನಾಗಿದೆ. ಬರ್ತೀನಿ. ಓಕೆ ಅಕ್ಕ.
ಎಷ್ಟೆಷ್ಟು ತಿರುಗಿಸಿ ಮುರುಗಿಸಿ ಕೇಳಿದ್ರು ಬಾಯಿ ಬಿಡ್ತಿಲ್ಲ. ಕೇಳಿಸ್ಕೊಂಡ್ಯಾ ಮಂತ್ರ? ಎಲ್ಲ ಕೇಳಿಸ್ಕೊಂಡೆ. ನೋಡು ಅವ್ರೇನೇನ್ ಮಾತಾಡ್ಬಿಟ್ಟು ಹೋದ್ರು, ಎಷ್ಟೆಲ್ಲ ಎಂಕ್ವೈರಿ ಮಾಡಿದ್ರು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನ್ ಮಂತ್ರ ಫೋನ್ ಆ ರೀತಿ ಇಟ್ಕೊಂಡು ಕೇಳಿಸ್ಕೊಳ್ತಿದ್ಯಾ? ಏನಿಲ್ಲ, ಗಗನ ಒಂದ್ ಕಾಮಿಡಿ ಆಡಿಯೋ ಕಳ್ಸಿದ್ಲು, ಅದನ್ನ ಕೇಳಿಸ್ಕೊತಾ ಇದ್ದೆ. ಏನ್ ಕಾಮಿಡಿ? ಹೇಳ್ತೀನಿ, ನಡೀರಿ. ಹಾ. ಅಕ್ಕ, ನೀವೇನು ಸಖತ್ ಬ್ರಿಲಿಯಂಟ್ ಕ್ವೆಶನ್ ಕೇಳ್ತಿದ್ರಿ, ಆದ್ರೆ ಅವಳು ಸಿಕ್ಕಾಕೊಳ್ದೆ ಬ್ರಿಲಿಯಂಟ್ ಆಗಿ ಉತ್ತರ ಕೊಡ್ತಿದ್ಲು. ಏನ್ ಮಾಡೋದು ಅರ್ಚನಾ? ನಾನ್ ತಿರುಗ್ಸಿ ಮುರುಗ್ಸಿ ಏನೇ ಪ್ರಶ್ನೆ ಕೇಳಿದ್ರು ಅವಳ ಬಾಯಲ್ಲಿ ಬರ್ತಿದ್ ಒಂದೇ ಮಾತು, ನಂಗೊತ್ತಿಲ್ಲ. ಇಲ್ಲ ಅಕ್ಕ, ಅವಳಿಗೆಲ್ಲ ಗೊತ್ತಿದೆ. ನೀವ್ ಅವಳ ಹತ್ರ ಇಷ್ಟೊತ್ತು ಮಾತಾಡಿದ್ದೇನಲ್ಲ, ನಾನ್ ಹೇಗ್ ಕೇಳಿಸ್ಕೊತಿದ್ನೋ ಅದೇ ತರ ಮಂತ್ರನು ಕೇಳಿಸ್ಕೊತಿದ್ರೆ ಅದ್ರಲ್ಲಿ ಆಶ್ಚರ್ಯ ಪಡೋಂಥದ್ದು ಏನೂ ಇಲ್ಲ ಅಕ್ಕ. ಅರ್ಚನಾ, ಏನ್ ಹೇಳ್ತಿದ್ಯಾ? ಅಕ್ಕ, ನೀವಿವಾಗ ಅವಳ ಹತ್ರ ನೀರ್ ಕುಡಿಬೇಕು ಅಂತ ನೀರ್ ಕೇಳಿದ್ರಿ, ರೈಟ್? ಹೌದು. ಅವಳು ನಿಮ್ಗೆ ನೀರ್ ತಂದ್ಕೊಡ್ಬೇಕು ಅಂತ ಕಿಚನ್ ಒಳಗ್ ಹೋದ್ಲು. ಹೌದು. ಆಗ್ ಮಂತ್ರಂಗೆ ಡಯಲ್ ಮಾಡಿ ಅವಳು ಕೇಳಿಸ್ಕೊಳ್ಳಿ ಅಂತ ಫೋನ್ ಅಲ್ಲೇ ಇಟ್ಟು ನಿಮ್ ಹತ್ರ ನೀರ್ ಕೊಡಕ್ ಬಂದಿರ್ತಾಳೆ. ಓ, ನೀವ್ ಕೇಳೋ ಪ್ರತಿ ಒಂದು ಕ್ವೆಶನ್ಗೂ ಅವಳು ಗೊತ್ತಿಲ್ಲ ಅಂತ ಹೇಳ್ದಾಗ ನೀವ್ ಒಂಚೂರು ಯೋಚನೆ ಮಾಡ್ಬೇಕಾಗಿತ್ತು. ಹಾ, ಈಗ ನೀವ್ ಮಾತಾಡಿರೋದಷ್ಟು ಆ ಮಂತ್ರ ಕೇಳಿಸ್ಕೊಂಡಿರ್ತಾಳೆ. ಅಯ್ಯಯ್ಯೋ, ಅಲ್ಲ, ಮಂತ್ರ ಎಲ್ಲ ಕೇಳಿಸ್ಕೊಂಡಿದ್ರೆ ತೊಂದ್ರೆ ಏನಾದ್ರೂ ಆದ್ರೆ? ತೊಂದ್ರೆ ಎಲ್ಲ ಏನೂ ಆಗಲ್ಲಕ್ಕ. ಅವಳಿಗೆ ಒಂದು ಸಣ್ಣ ಭಯ ಹುಟ್ಟಿರುತ್ತೆ. ನಾನು ಹೊರಗಡೆ ಯಾವ್ದೋ ಊರಿಗೆ ಹೋದಾಗ್ಲೇ ನನ್ ಬಗ್ಗೆ ವಿಚಾರ್ಸಕ್ ಬಂದಿದ್ದಾಳಲ್ಲ ಅಂತ ಸ್ವಲ್ಪ ಭಯ ಆಗಿರುತ್ತೆ. ಈ ಭಯ ನಮಗ್ ಉಪಯೋಗಕ್ಕೆ ಬರುತ್ತಕ್ಕ. ನಾಳೆ ವಾಪಸ್ ಅವಳು ಮನೆಗ್ ಬರ್ತಾಳಲ್ಲ, ಆಗೋಳ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಆಮೇಲೆ ನನಗ್ ಹೇಳಿ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹೋಗೋಣ. ಹೋಗೋಣ.